ನಮ್ಮ ಲೈಫಲ್ಲಿ ಏನು ಅಂತ ಅಂದರೆ ಆರೋಗ್ಯಕ್ಕಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇರಬಾರ್ದು. ಯಾಕಂದರೆ ಆರೋಗ್ಯ ಒಂದು ಚೆನ್ನಾಗಿದೆ ಅಂತಂದರೆ ಖಂಡಿತವಾಗ್ಲೂ ಎಲ್ಲನೂ 100% ಅದಾಗದೆ ಆಗುತ್ತೆ. ನಾವು ಆರೋಗ್ಯವಾಗಿದ್ದರೆ ನಾವು ಕೆಲಸ ಮಾಡೋ ಕೆಲಸನೂ 100% ಕೊಡ್ತೀವಿ, ನಾವು ಇರೋ ರೀತಿನೂ 100% ಇರುತ್ತೆ. ಸೊ ಪ್ರತಿಯೊಂದು 100% ಆಗೇ ಆಗುತ್ತೆ. ಸೊ ಈ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಏನು ಅಂತ ನೋಡೋಣ ಬನ್ನಿ. ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಆದಂಥ ಕಂಟೆಂಟ್ ಜೊತೆಲಿ ಬಂದಿದ್ದೀನಿ. ಸೊ ನಾನು ತಗೊಳ್ಳೋಂಥ ಒಂದು ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಎಂಟೈರ್ 1 ಮಂತ್ ಫುಲ್ಲು ಯಾವುದೇ ಒಂದು ಸಹ ರಿಪೀಟೆಡ್ ಆಗೋದಿಲ್ಲ ಅಂತ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಂಡು ನಾನು ಕುಡಿತೀನಿ. ಸೊ ಅದ್ರ ಭಾಗವಾಗಿ ನಾನು 1 ವೀಕ್ದು ಮಾತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ನಾನು ಯಾವ್ಯಾವ ಥರ ಡಿಟಾಕ್ಸ್ ಡ್ರಿಂಕ್ಸ್ನ ತಗೊಳ್ತೀನಿ ಅಂತ ಅಂದರೆ, ಸೊ ಸ್ಪೈಸೀಸು 1 ವೀಕ್ ತಗೊಳ್ತೀನಿ, 1 ವೀಕು ಎಲೆಗಳದ್ದು ಡಿಟಾಕ್ಸ್ ಡ್ರಿಂಕ್ ತಗೊತೀನಿ, 1 ವೀಕು ಹೂವುಗಳದ್ದು ಡಿಟಾಕ್ಸ್ ಡ್ರಿಂಕ್ ತಗೊಳ್ತೀನಿ, 1 ವೀಕು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮಿಕ್ಸ್ ಮಾಡಿರೋಂಥ ಒಂದು ಡಿಟಾಕ್ಸ್ ಡ್ರಿಂಕ್ನ ನಾನು ಯೂಶಲಿ ತಗೊಳ್ಳೋದು. ಸೊ ಫಸ್ಟ್ ಆಫ್ ಆಲ್ ಡಿಟಾಕ್ಸ್ ಡ್ರಿಂಕಿಂದ ಏನು ಬೆನಿಫಿಟು ಅಂತ ಹೇಳೋದಾದರೆ, ಸೊ ನಾವು ಪ್ರತಿದಿನ ನಾವು ಸೇವನೆ ಮಾಡೋ ಊಟದಲ್ಲಿ ಕೆಮಿಕಲ್ಸ್ ಒಂದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಕೆಮಿಕಲ್ಸು ಫರ್ಟಿಲೈಸರ್ಸ್ ಆಗದಿರೋ ಏನು ಸಹ ಈಗ ಬರೋದು ಇಲ್ಲ, ನಾವು ತಿನ್ನೋದಕ್ಕೆ ಸಾಧ್ಯನೂ ಇಲ್ಲ. ಸೊ ಆ ಥರ ಒಂದು ನಮ್ಮ ಬಾಡಿಯಲ್ಲಿ ಸೇರುವಂಥ ಒಂದು ಕೆಟ್ಟ ಅಂಶನ ರಿಮೂವ್ ಮಾಡೋದಕ್ಕೆ, ಪ್ಯೂರಿಫೈ ಮಾಡೋದಕ್ಕೆ ಸೊ ಈ ಒಂದು ಡ್ರಿಂಕ್ಸು ತುಂಬಾ ಅಗತ್ಯ ಇರುತ್ತೆ ನಮ್ಮ ದೇಹಕ್ಕೆ. ಸೊ ಅದರಲ್ಲೂ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಇದನ್ನು ಕುಡಿಯೋದ್ರಿಂದ ಎಂಟೈರ್ ನಮ್ಮ ಬಾಡಿನೇ ಪ್ಯೂರಿಫೈ ಮಾಡುತ್ತೆ. ಅಷ್ಟು ಒಳ್ಳೆ ಬೆನಿಫಿಟ್ ಇದೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸಿಂದ. ಸೊ ಖಂಡಿತವಾಗ್ಲೂ ಈ ಥರ ಒಂದು ಹ್ಯಾಬಿಟ್ನ ನೀವು ಮಾಡಿಕೊಂಡ್ರೆ ನೀವು ತುಂಬಾ ಆರೋಗ್ಯವಾಗಿರ್ತೀರ. ನಿಮ್ಮ ಬಾಡಿ ಕಂಪ್ಲೀಟಾಗಿ ಪ್ಯೂರಿಫೈ ಆಗುತ್ತೆ. ಸೊ ಎಲ್ಲ ಥರದ ಬೆನಿಫಿಟ್ಸು ನಿಮಗೆ ಸಿಗುತ್ತೆ. ಸೊ ನಾವು ಯಾವಾಗಲೂ ತಿನ್ನೋದಕ್ಕಿಂತ ಖಾಲಿ ಹೊಟ್ಟೆಲಿ ಏನು ತಿಂತೀವಿ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಈ ಒಂದು ಪಾರ್ಟ್ 1ನಲ್ಲಿ ನಾನು ಸ್ಪೈಸೀಸ್ ಡಿಟಾಕ್ಸ್ ಡ್ರಿಂಕ್ನ ತೋರಿಸ್ತೀನಿ. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇನ್ ರಿಮೈನಿಂಗ್ 3 ವೀಕ್ಸ್ ನಾನು ತೋರಿಸ್ತೀನಿ ನಿಮಗೆ. ಸೊ ಎಂಟೈರ್ 1 ಮಂತ್ ಈ ಒಂದು ಎಲ್ಲ ಐಟಮ್ಸ್ನ ನೀವು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಎಂಟೈರ್ ನಿಮ್ಮ ಬಾಡಿ ಪ್ಯೂರಿಫೈ ಆಗಿರುತ್ತೆ. ಸೊ ಎಸ್ಪೆಷಲಿ ಗಟ್, ಸೊ ನಮ್ಮ ಸ್ಟೊಮಕ್ ಹೆಲ್ದಿ ಆಗಿದೆ ಅಂತಂದ್ರೆ ನಾವು ಸಹ ಅಷ್ಟೇ ಆರೋಗ್ಯವಾಗಿರ್ತೀವಿ. ಸೊ ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲಲ್ಲಿ ನಾನು ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಆರೋಗ್ಯವಾಗಿ, ಹ್ಯಾಪಿಯಾಗಿ, ಕಂಫರ್ಟಬಲ್ ಆಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನನ್ನ ಚಾನಲಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಒಬ್ಬ ಗೃಹಿಣಿಗೆ ತುಂಬಾ ಇಂಪಾರ್ಟೆಂಟ್, ಮುಖ್ಯ ಆಗಿರೋಂಥ ಒಂದು ಚಾನಲ್ ಇದು. ಸೊ ಬನ್ನಿ ಲೇಟ್ ಮಾಡಿದೆ. ಸೊ 7 ಡೇಸ್ ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಿಮೈನಿಂಗ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾನು ಲೆಮನ್ನ ತೊಗೊಳ್ತಾ ಇದ್ದೀನಿ. ಸೊ ಲೆಮನ್ ಡಿಟಾಕ್ಸ್ ನಾನು ಇವಾಗ ತೋರಿಸೋವಂಥ ಒಂದು 7 ಸ್ಪೈಸೀಸ್ ಡಿಟಾಕ್ಸ್ ಡ್ರಿಂಕೂ ಸಹ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಯಾಕಂದರೆ ಎಲ್ಲದರಲ್ಲೂ ವೆಯ್ಟ್ ಲಾಸ್ ಆಗುತ್ತೆ, ಪ್ರತಿಯೊಂದಕ್ಕೂ ಓವರಾಲ್ ನಮ್ಮ ಹೆಲ್ತ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದು. ಸೊ ಅದರಲ್ಲಿ ಕೆಲವೊಂದಕ್ಕೆ ಸ್ಪೆಷಲ್ಲು. ಸೊ ಕೆಲವೊಂದು ಡಿಟಾಕ್ಸಿಫೈ ಮಾಡುತ್ತೆ ನಮ್ಮ ಬಾಡಿನ. ಸೊ ನಮ್ಮ ಬಾಡಿಯಲ್ಲಿರೋಂಥ ಒಂದು ಆರ್ಗನ್ಸ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಕೆಲವೊಂದು ಸ್ಪೈಸಸ್ಸು, ಅದನ್ನು ಸ್ಪೆಸಿಫೈ ಮಾಡಿ ಹೇಳ್ತೀನಿ. ಸೊ ಇಲ್ಲಿ ನಾನು ಲೆಮನ್ ವಾಟರ್ ತಗೊಳ್ಳೋದ್ರಿಂದ ನಾವು ವೀಕ್ಲಿ ಒನ್ಸ್ ಮಾರ್ನಿಂಗು ಇದನ್ನು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಬಾಡಿಯಲ್ಲಿರೋಂಥ ಒಂದು ಯಾವುದೇ ಥರದ ಕ್ಯಾನ್ಸರ್ ಸೆಲ್ಸ್ನ ಸಹ ಇದು ಕಿಲ್ ಮಾಡೋ ಶಕ್ತಿ ಇರುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಬಂದರೆ ಜೀರಿಗೆ. ಸೊ ಜೀರಿಗೆ ಅಂತೂ ತುಂಬಾ ಒಳ್ಳೆಯದು. ಇದು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಹೇರ್ಗೆ ಎಲ್ಲದಕ್ಕೂ ಒಳ್ಳೆ ರಿಸಲ್ಟ್ನ ಪ್ರೊವೈಡ್ ಮಾಡುತ್ತೆ. ಸೊ ಆಗಲೇ ಲೆಮನ್ ವಾಟ್ರ್ ಹೇಗೆ ಕುಡಿಯೋದು ಅಂತ ಹೇಳೋದು ಮರ್ತೆ. ಸೊ ಉಗುರು ಬೆಚ್ಚಗಿನ ಬಿಸಿ ನೀರಿಗೆ ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು. ಸೊ ಜೀರಿಗೆ ವಾಟರ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತ್ಗೆ, ವೈಟ್ ಹೇರ್ಸ್ ಇರ್ತಾರಲ್ವ ಅವ್ರಿಗೆಲ್ಲ ಅದಕ್ಕೆಲ್ಲದಕ್ಕೂ ವಿಟಮಿನ್ಸ್ ಕೊರತೆಯಿಂದ ಅದು ಬಂದಿರುತ್ತೆ. ಸೊ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಹೆಲ್ತಿಯಾದಂಥ ಹೇರು ಮತ್ತು ಸ್ಕಿನ್ ನಮಗೆ ಬರುತ್ತೆ. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ಸೊ ನೈಟ್ ನೀವು ಇದನ್ನು ಸೋಕ್ ಮಾಡಿ, ಸೊ ಎಂಟೈರ್ ನೈಟು ಈ ಜೀರಿಗೆನ ನೆನೆಸಿಟ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೆನೆಸಿಟ್ಟು ನೀವು ಇದನ್ನು ಸೋದ್ಸ್ಕೊಂಡಾದರೂ ಕುಡ್ಬೋದು, ಹಾಗೇ ಕುಡಿದ್ರೂ ಒಳ್ಳೆಯದು. ಜೀರಿಗೆನೂ ಚೀವು ಮಾಡಿ ಅಗದು ನುಂಗಿದ್ರೆ ಏನು ತೊಂದರೆ ಇಲ್ಲ, ಕುಡಿಬೋದು. ಆ್ಯಕ್ಚುಲಿ ನಾನು ಹಾಗೇ ತಿಂದುಬಿಡ್ತೀನಿ. ಸೊ ಅದರಲ್ಲಿರೋ ನ್ಯೂಟ್ರಿಷನ್ಸು ನಮಗೆ ಸಿಗುತ್ತೆ ಅಂತ ಅಷ್ಟೇ. ಸೊ ಈ ಥರ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ ಎಲ್ಲದಕ್ಕೂ ಒಳ್ಳೆ ಬೆನಿಫಿಟ್ ಇರುತ್ತೆ. ಸೊ ವೀಕ್ಲಿ ಒನ್ಸ್ ಇದನ್ನು ನಾನು ತೊಗೊಳ್ತೀನಿ. ಸೊ ಎಲ್ಲದರಲ್ಲೂ ಎಲ್ಲ ಬೆನಿಫಿಟ್ಸ್ ಇದೆ. ಸೊ ಇದ್ರ ಸ್ಪೆಷಾಲಿಟಿ ಬಂದು ಸ್ಕಿನ್ ಮತ್ತು ಹೇರು. ಸೊ ನೆಕ್ಸ್ಟಿಗೆ ಬಂದರೆ
ಸೋಂಪು ಕಾಳು. ಸೊ ಸೋಂಪು ಕಾಳು ತುಂಬಾ ಒಳ್ಳೆಯದು. ಏನಕ್ಕೆ ಅಂತ ಅಂದರೆ ಇದನ್ನು ಸೇಮ್ ನೈಟ್ ಇದನ್ನು ನೆನೆಸಿಟ್ಬಿಟ್ಟು ನಾವು ಇದನ್ನು ಬೆಳಗ್ಗೆ ಒಂದು ಸುಮ್ಮನೆ ಉಗುರು ಬೆಚ್ಚಗೆ ಮಾಡ್ಕೊಂಡು ಕುಡಿದ್ರೆ ಆಯಿತು. ಇದು ಡೈಜೆಷನ್ಗೆ ಅಂತೂ ತುಂಬಾ ಒಳ್ಳೆಯದು. ನಾವು ಏನಾದರೂ ಅನ್ವಾಂಟೆಡ್ ಥಿಂಗ್ಸ್ ಈಗ ನಾರ್ಮಲಾಗಿ ಆ ಹೋಟ್ಲಲ್ಲೆಲ್ಲ ಮಡಗಿರ್ತಾರಲ್ವ, ನಾನ್ ವೆಜ್ ತಿಂದಮೇಲೆ ಸೋಂಪು ಕಾಳು ತಿನ್ನೋದಕ್ಕೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ನಾವು ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇದರಿಂದ ನಮ್ಮ ಹಾರ್ಮೋನ್ ಲೆವೆಲ್ಸ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಯಾರಿಗೆಲ್ಲ ಪೀರಿಯಡ್ಸ್ ಇಶ್ಯೂ ಇರುತ್ತೆ, ಸೊ ಕರೆಕ್ಟಾಗಿ ಪೀರಿಯಡ್ಸ್ ಆಗೋದಿಲ್ಲ, ಸೊ ಮೂಡ್ ಸ್ವಿಂಗ್ಸ್ ಇರುತ್ತೆ, ಸೊ ಅಂಥ ಟೈಮಲ್ಲೆಲ್ಲ ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕಂಪ್ಲೀಟ್ ನಮ್ಮ ಹಾರ್ಮೋನ್, ನಮ್ಮ ಬಾಡಿಲಿರುವಂಥ ಹಾರ್ಮೋನ್ಸ್ನ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದ ಇಶ್ಯೂ ಇರೋದಿಲ್ಲ. ಇಷ್ಟು ಬೆನಿಫಿಟ್ ಇರುತ್ತೆ ನಾವು ಸೋಂಪು ಕಾಳನ್ನ ತಗೊಳ್ಳೋದ್ರಿಂದ. ಸೊ ಮೇಯ್ನಾಗಿ ಇದು ನಮಗೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ನಾನು ಆಗಲೇ ಹೇಳ್ದಂಗೆ ಹೋಟ್ಲಲ್ಲಿ ಇದನ್ನು ನಾನ್ ವೆಜ್ ತಿಂದಾಗ ಕೊಡೋದು ಇದೇ ರೀಸನ್ಗೆ. ಸೊ ಇಟ್ ವಿಲ್ ಇನ್ಕ್ರೀಸ್ ದ ಡೈಜೆಷನ್ ಮತ್ತು ಇಟ್ ವಿಲ್ ಬ್ಯಾಲೆನ್ಸ್ ದ ಹಾರ್ಮೋನ್ಸ್. ಓಕೆ. ಮೆಂತ್ಯ ನಿಮ್ಗೆ ಗೊತ್ತಿರುತ್ತೆ, ಇದು ತುಂಬಾ ಒಳ್ಳೆಯದು ಹಾರ್ಟ್ ಪೇಷಂಟ್ಸ್ಗೆ ಮತ್ತು ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ ಅವ್ರಿಗೆ, ಮತ್ತು ಸೊ ಗಟ್ಗೆ ಅವ್ರಿಗೆಲ್ಲರಿಗೂ ತುಂಬಾ ಒಳ್ಳೆಯದು ಇದು. ಸೊ ಇದು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲ, ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಲ ಲೋ ಮಾಡುತ್ತೆ, ಜೊತೆಗೆ ನಮ್ಮ ಹಾರ್ಟ್ ಹೆಲ್ತ್ನೂ ಸಹ ಇದು ನಮಗೆ ಇಂಪ್ರೂವ್ ಮಾಡುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇರುತ್ತೆ ನಮಗೆ ಮೆಂತ್ಯ ನೀರನ್ನ ತಗೊಳ್ಳೋದ್ರಿಂದ. ಸೊ ಇದನ್ನು ಸೇಮ್ ನೈಟ್ ನೀವು ಇದನ್ನು ನೆನೆಸಿಟ್ಟು ಬೆಳಗ್ಗೆ ಉಗುರು ಬೆಚ್ಚಗೆ ಮಾಡಿಕೊಂಡು ನೀವು ಕುಡಿಯೋದ್ರಿಂದ ನಿಮಗೆ ಈಸಿಯಾಗಿ ಹಾರ್ಟ್ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಮೇಯ್ನಾಗಿ ನಮಗೆ ಬಾಡಿಯಲ್ಲಿರೋಂಥ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ನಮಗೆ ರಿಮೂವ್ ಆಗುತ್ತೆ. ಸೊ ಇಷ್ಟು ಬೆನಿಫಿಟ್ ಇರುತ್ತೆ ಮೆಂತ್ಯ ವಾಟರಿಂದ. ಸೊ ನೆಕ್ಸ್ಟಿಗೆ ಬಂದರೆ, ಈಗ ನೆಕ್ಸ್ಟು ಚಕ್ಕೆ. ಸೊ ಇದನ್ನು ನೀವು ಪೌಡ್ರ್ ಮಾಡ್ಕೊಂಡಾದರೂ ಕುಡಿಬೋದು, ಅಥವಾ ಇದನ್ನು ಹಾಗೆಯೇ ಇದನ್ನೇ ನೆನೆಸಿಡೋ ಅವಶ್ಯಕತೆ ಇಲ್ಲ, ಹಾಗೆ ಇದನ್ನು ಬಾಯ್ಲ್ ಮಾಡಿ ಕುಡಿಬೋದು, ಅಥವಾ ನೆನೆಸಿಟ್ಟು ಕುಡಿತೀನಿ ಅಂದರೂ ತೊಂದರೆ ಇಲ್ಲ. ಬೆಟರ್ ನೀವು ಇದನ್ನು ಪೌಡ್ರ್ ಮಾಡ್ಕೊಂಡು ಕುಡಿದ್ಬಿಡಿ, ನಿಮಗೂ ಈಸಿ ಆಗುತ್ತೆ, ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಇದರಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದರೆ, ಇಟ್ ವಿಲ್ ಎನ್ಹ್ಯಾನ್ಸ್ ದ ಬ್ರೈನ್ ಫಂಕ್ಷನ್. ಸೊ ನಮ್ಮ ಮಿದುಳಿನ ಆ್ಯಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ, ತುಂಬ ಶಾರ್ಪ್ ಆಗ್ತೀವಿ ನಾವು ಇದನ್ನು ಮಂತ್ಲಿ ಒನ್ಸ್ ತಗೊಳ್ಳೋದ್ರಿಂದ. ಸೊ ಚಕ್ಕೆಯಿಂದ ನಮ್ಮ ಬ್ರೈನ್ ಓವರಾಲ್ ನಮ್ಮ ಬ್ರೈನ್ ಫಂಕ್ಷನ್ ತುಂಬ ಪರ್ಫೆಕ್ಟಾಗಿ ನಡೆಯುತ್ತೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಬರೀ ಇದಕ್ಕೆ ಅಂತಲ್ಲ, ನಾನು ಜಸ್ಟ್ ಸ್ಪೆಸಿಫೈ ಮಾಡಿ ಸ್ಪೆಷಲ್ ಥಿಂಗ್ಸ್ನ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಓವರಾಲ್ ಈ ಒಂದು ಎಲ್ಲ ಸ್ಪೈಸಸ್ಸು ನಮ್ಮ ಬಾಡಿನ ಪರ್ಫೆಕ್ಟಾಗಿ ಡಿಟಾಕ್ಸಿಫೈ ಮಾಡುತ್ತೆ. ಸೊ ಕಂಪ್ಲೀಟಾಗಿ ನಮ್ಮ ಬಾಡಿಯಲ್ಲಿರೋಂಥ ಒಂದು ಎಲ್ಲ ಕೆಟ್ಟ ಅಂಶನೂ ಇದು ನಮಗೆ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದರೆ ಲವಂಗ. ಸೊ ಲವಂಗದಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದರೆ, ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು ಅಂತ ಅಂದರೆ, ಸೊ ಇದನ್ನು ಸಹ ನೈಟ್ ನೆನೆಸಿಟ್ಬಿಟ್ಟು ಸೊ ನೀವು ಬೆಳಗ್ಗೆ ಇದನ್ನು ಬಿಸಿ ಮಾಡಿಕೊಂಡು ಕುಡಿಬೇಕು. ಸೊ ಇದರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ, ಸೊ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗಾಗಿಡುತ್ತೆ ಇದು. ಸೊ ಇನ್ಕ್ರೀಸ್ ಮಾಡೋದಲ್ಲ, ಸೊ ಪರ್ಫೆಕ್ಟಾಗಿ ಯಾವುದೇ ಒಂದು ಕಾಯಿಲೆ ಬಂದರೂ ಅದನ್ನು ವಾಸಿ ಮಾಡುವಂಥ ಒಂದು ಶಕ್ತಿ ಇದಕ್ಕಿರುತ್ತೆ. ಸೊ ಯೂಶ್ವಲಿ ನೀವು ನೋಡಿರ್ಬೋದು, ನೆಗಡಿ ಅದು ಬಂದಾಗೆಲ್ಲ ಸೊ ಇದನ್ನು ಕುಡಿಯೋದ್ರಿಂದ ನಮ್ಮ ಓರಲ್ ಹೆಲ್ತು, ಸೊ ಬ್ರೀತಿಂಗ್ ಅದೆಲ್ಲದು ನಮಗೆ ಪರ್ಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಮೆಣಸು. ಸೊ ಮೆಣಸಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಅಂದರೆ, ಸೊ ಇದರಿಂದ ನಮಗೆ ಸೊ ಇದನ್ನು ನೀವು ಪೆಪ್ಪರ್, ಸೊ ಆಗಲೇ ನಾನು ಹೇಳಿದ್ನಲ್ಲ ಚಕ್ಕೆ. ಸೊ ಚಕ್ಕೆ ನೀವು ಯಾವ ರೀತಿ ಪುಡಿ ಮಾಡ್ಕೊಳ್ತೀರೋ ಅದೇ ರೀತಿ ನೀವು ಮೆಣಸನ್ನು ಸಹ ಪುಡಿ ಮಾಡಿಕೊಂಡು ಸೊ ಜಸ್ಟ್ ಒಂದು ಪಿಂಚಷ್ಟು ಹಾಕ್ಕೊಂಡು ನೀವು ಇದನ್ನು ಕುಡಿಬೋದು. ಸೊ ಇದರಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಅಂದರೆ, ಸೊ ಇಟ್ ವಿಲ್ ಪ್ರಮೋಟ್ ದ ಗಟ್ ಹೆಲ್ತ್. ನಮ್ಮ ಸ್ಟೊಮಕ್ ಹೆಲ್ತ್ನ ಇದು ಹೆಲ್ದಿಯಾಗಿ ಇಡುತ್ತೆ. ಗಟ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹೊಟ್ಟೆ ಒಂದು ಶುದ್ಧಿಯಾಗಿದೆ ಅಂತಂದರೆ ನಾವು ಆರೋಗ್ಯವಾಗಿ ಇರ್ತೀವಿ. ಸೊ ಇಷ್ಟು ಡಿಟಾಕ್ಸ್ ಡ್ರಿಂಕ್ಸ್ನ ಖಂಡಿತವಾಗ್ಲೂ ಮಂತ್ಲಿ ಒಂದು ವೀಕಲ್ಲಿ ನೀವು ಮಿಸ್ ಮಾಡದೆ ತೊಗೊಳ್ಳಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ